watching News Insights. Let's watch today's news updates. ನನ್ನ ಆತ್ಮೀಯ ಮತ್ತು ಗೌರವಾನ್ವಿತ ಮುಸಲ್ಮಾನ್ ಬಂಧುಗಳೇ, ಸೋದರರೇ, ಏನಿವತ್ತು ಮೊಹಮ್ಮದ್ ಪೈಗಂಬರ ಗುರುಗಳ ಬಗ್ಗೆ ಉಪನ್ಯಾಸದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದಾಗಿದೆ. ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸಹಸ್ರಾರು ಮುಸಲ್ಮಾನ್ ಬಾಂಧವರಿಗೆ ನನ್ನ ಹೃದಯಪೂರ್ವಕವಾದಂಥ ಶುಭಾಶಯಗಳು. ಧರ್ಮದ ಬಗ್ಗೆ ಉಪನ್ಯಾಸವನ್ನು ಮಾಡಿ ಇನ್ನು ಉತ್ತಮವಾಗಿ ಅರ್ಥ ತಿಳಿದು ಒಂದು ಸಾರ್ಥಕ ಬದುಕನ್ನು ಮಾಡೋದು ಬಹಳ ಮುಖ್ಯ. ಒಳ್ಳೆಯದನ್ನು ಮಾಡಬೇಕು, ಒಳ್ಳೆ ಉದ್ದೇಶಗಳನ್ನಿಟ್ಟು ನಮ್ಮ ಜೀವನ ಸಾರ್ಥಕವಾಗಿರಬೇಕು. ಆ ದಾರಿಯಲ್ಲಿ ನಡೀಲಿಕ್ಕೆ ಗುರುಗಳ ಮಾರ್ಗದರ್ಶನ ಸದಾಕಾಲ ಇದ್ದು ಎಲ್ಲರೂ ಸೇರಿ ಸಮಾಜದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ, ಒಂದು ಸೋದರತ್ವದಿಂದ ಎಲ್ಲರೂ ಪ್ರೀತಿಯಿಂದ ಬಾಳೋಣ. ನಿಮ್ಮೆಲ್ಲರ ಪ್ರಯತ್ನಕ್ಕೆ ನಾವು ಜೊತೆಯಲ್ಲಿರ್ತೀವಿ. ಕಾಪಾಡಿಕೊಂಡು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬಾಳೋಣ ಅಂತ ಮತ್ತೊಮ್ಮೆ ತಿಳಿಸಿ, ನನಗೆ ಪ್ರಾರ್ಥನೆ, ಸಂಗೀತ ಎಲ್ಲ ಗುರುಗಳಿಗೆ ಒಂದು ಗೌರವವನ್ನು ಸಲ್ಲಿಸಿ ಅವರ ಪ್ರೇರೇಪಣೆಯನ್ನು ಪಡೆದು ಒಳ್ಳೆ ರೀತಿ ಬದಲಿಕ್ಕೆ ಅವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ತಿಳಿಸಿ ಮತ್ತೊಮ್ಮೆ ನಿಮಗೆಲ್ಲ ಶುಭವನ್ನು ಎಲ್ಲ ಮೈನಾರಿಟಿ ಮುಸ್ಲಿಂ ಬಾಂಧವರು ಏನು ಮಕ್ಕಳು ಬಹಳಷ್ಟು ಮಕ್ಕಳು ಬೆಳಿಗ್ಗೆಯಿಂದ ಸಂಜೆವರೆಗೆ ವಿದ್ಯಾಭ್ಯಾಸ ಮಾಡುವುದ್ರ ಜೊತೆಯಲ್ಲಿ ಇದರಲ್ಲಿ ಹೋಗಿ ಏನು ಮಸೀದಿಯಲ್ಲಿ ಹೋಗಿ ಕುರಾನ್ ಯಾರು ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರ ಮಕ್ಕಳನ್ನು ಗುರುತಿಸಿ ಅವರಿಗೆ ಇವತ್ತೊಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು. ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಎಲ್ಲ ಮೈನಾರಿಟೀಸ್ ಆಗ್ಲಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ಳೋದು, ಪ್ರತಿಯೊಬ್ಬರು ಈ ದೇಶದ ಕಾನೂನನ್ನು ಗೌರವಿಸಬೇಕು, ಪ್ರತಿಯೊಬ್ಬರು ಒಳ್ಳೆಯ ನಾಗರಿಕರಾಗಿ ಬದುಕಬೇಕು, ಪ್ರತಿಯೊಬ್ಬರು ಕಾನೂನನ್ನು ಗೌರವಿಸೋದ್ರ ಮೂಲಕ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬದುಕಬೇಕು. ಒಳ್ಳೆ ವ್ಯಕ್ತಿಗಳಾಗಬೇಕಾದ್ರೆ ವಿಶೇಷವಾಗಿ ನಮ್ಮ ಮಕ್ಕಳನ್ನ ಸಣ್ಣದ್ರಲ್ಲಿ ಅವರನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂತ ಜವಾಬ್ದಾರಿ ಪ್ರತಿಯೊಬ್ಬ ತಂದೆ ತಾಯಿಗಳ ಜವಾಬ್ದಾರಿ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಡಿಸಿಪ್ಲಿನ್ ಆಗಿ ಶಿಸ್ತಾಗಿ ಅವರನ್ನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅವರಿಗೆ ಪ್ರತಿದಿನ ಹೇಳ್ಕೊಡ್ಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಆ ಕೆಟ್ಟದನ್ನ ಬಹಳಷ್ಟು ಜನ ಆಯ್ಕೆ ಮಾಡ್ಕೊತಿದ್ದಾರೆ, ಒಳ್ಳೇದನ್ನ ಯಾರು ಆಯ್ಕೆ ಮಾಡ್ಕೊತಾ ಇಲ್ಲ. ಹೀಗಾಗಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಈ ಮೊಬೈಲ್ ಅನ್ನ ಸಣ್ಣ ಮಕ್ಕಳಿಗೆ ಕೊಟ್ಟು ಅವ್ರ ಜೀವನ ಹಾಳು ಮಾಡೋದ್ರ ಬದಲು ಅವರಿಗೆ ಒಂದು ಏನು ಆರ್ಡಿನರಿ ಮೊಬೈಲ್ಸ್ ಏನಿದೆ, ಒಂದು ರಿಸೀವಿಂಗ್ ಕಾಲ್ ಮಾಡೋದು ಅಂತ ಮೊಬೈಲ್ಗಳನ್ನ ಕೊಡಿ. ಈ ಏನು ಹೈ ಎಂಡ್ ಮೊಬೈಲ್ಗಳನ್ನ ಕೊಟ್ಟು ಅವ್ರ ಜೀವನ ಹಾಳು ಮಾಡಬಾರ್ದು ಅಂತೇಳಿ ಎಲ್ಲ ತಂದೆ ತಾಯಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಒಂದು ಒಳ್ಳೆ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀನಿ. ಅವರಿಗೆ ದೇವರು ಒಳ್ಳೇದು ಮಾಡ್ಲಿ. ಇನ್ನು ವಿಶೇಷವಾಗಿ ಬೆಂಗಳೂರು ನಗರ ಬಹಳ ಮೆಟ್ರೋಪಾಲಿಟನ್ ಸಿಟಿ ಇದೆ, ಬಹಳ ಅತಿ ವೇಗವಾಗಿ ಬೆಳೆಯುವಂತ ಸಿಟಿ. ಬೆಂಗಳೂರು ನಗರದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಈ ಹೊರದೇಶದಿಂದ ಬರುವಂತ ಇಲ್ಲಿ ತಂದು ಡ್ರಗ್ ಅನ್ನ ಏನು ಮಾಫಿಯಾಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ತಡೆಗಟ್ಟಬೇಕಾದ್ರೆ ಪೊಲೀಸರು ಹಗಲು ಇರುಳು ಶ್ರಮ ವಹಿಸ್ತಿದ್ದಾರೆ ಬೆಂಗಳೂರು ನಗರದಲ್ಲಿ. ಇದನ್ನ ತಡೆಗಟ್ಟಲಿಕ್ಕೆ ಪ್ರತಿಯೊಬ್ಬ ನಾಗರಿಕರು ಇದಕ್ಕೆ ಕೈ ಜೋಡಿಸೋದ್ರ ಮೂಲಕ ಬೆಂಗಳೂರು ನಗರವನ್ನ ಡ್ರಗ್ ಫ್ರೀ ಬೆಂಗಳೂರು ಅಂತ ಮಾಡ್ಲಿಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತ ಹೇಳಿ ಬೆಂಗಳೂರು ನಗರದ ಪ್ರತಿಯೊಬ್ಬ ನಾಗರಿಕರಲ್ಲಿ ನಾನು ಈ ಸಂದರ್ಭದಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಮನವಿಯನ್ನು ಮಾಡ್ಕೋಬೇಕು. ಇಲ್ಲಿ ಎಲ್ಲ ಬಹಳಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮೊಹಮ್ಮದ್ ಪೈಗಂಬರ್ರ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ನಾನು ಸಹ ಇವತ್ತು ಶುಭವನ್ನ ಕೋರ್ಲಿಕ್ಕೆ ಬಂದಿದ್ದೀನಿ. ಶುಭವನ್ನ ಕೋರಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಮ್ಮ ಸರಿ ಹಾಗೂ ಗೋಸೆ ಆದಮ್ ಅವರ ಬರ್ತ್ಡೇ ದಿವಸ ಮಾಡ್ತಿದ್ದೀವಿ. ಇದರಲ್ಲಿ ಹಲವಾರು ಚೀಫ್ ಗೆಸ್ಟ್ಗಳು ಬಂದಿದ್ದಾರೆ. ನಮ್ಮ MLA ಸಾಹೇಬ್ ಆದಮ್ ಹಾಗೂ ಸಿ.ಎನ್. ಅಶ್ವತ್ಥನಾರಾಯಣ ನೋಡ್ತಾ ಇರಬಹುದು. ಹಲವಾರು ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ
ತುಂಬ ಗಣ್ಯರು ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದಾರೆ. ನಮ್ಮ ಒಂದು ಇಂಟೆನ್ಷನ್ ನಾವು ಪರಸ್ಪರ ಒಂದು ಕಾರ್ಯಕ್ರಮ ಮಾಡಬೇಕು ಮಿಷನಲ್ಲಿ ಸುಮಾರು 170 ಮಕ್ಕಳು ಆ 170 ಮಕ್ಕಳಿಗೆ ಇವತ್ತು ನಾವು ಒಂದು ಆರ್ಗನೈಸ್ ಮಾಡಿದ್ದೀವಿ. ನಾವು ಈ ಪ್ರೋಗ್ರಾಮ್ ಪ್ರತಿ ವರ್ಷ ನಡೆಯುತ್ತೆ. ಈ ಏರಿಯಾದಲ್ಲಿ ಸುಮಾರು 20 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಏರಿಯಾದ ನಾವು ಏನೇ ಆಗ್ಲಿ ಎಲ್ಲ ಸೇರಿ ಯಾವ್ದೋ ಒಂದು ಪ್ರೋಗ್ರಾಮ್ ಅವರು ನಮಗೆ ಸಹಕರಿಸ್ತಾರೆ, ನಾವು ಸಹಕರಿಸಿ ಏನಿಲ್ಲ ಸರ್, ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಅಶ್ವತ್ಥನಾರಾಯಣ ಸಂಜಯ್ ನಗರದಲ್ಲಿ ಯಾವ ಜಾತಿ ಭೇದನೂ ಇಲ್ಲ, ಎಂತದೇ ಇಲ್ಲ. ನಾವು ತುಂಬಾ ಚೆನ್ನಾಗಿದ್ದೀವಿ. ನಾವು ಮೊನ್ನೆ ಅಣ್ಣಮ್ಮ ಜಾತ್ರೆ ಮಾಡಿದ್ದೀವಿ, ಇವತ್ತು ಇಲ್ಲಿ ಮೀಲಾದ್ ಹಬ್ಬ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ನಮ್ಮ ಈ ಏರಿಯಾದ ಲೀಡರ್ಗಳಾದಂತಹ MLA ಬೆದತಿ ಸುರೇಶ್ ಅವರು, ಅಶ್ವತ್ಥನಾರಾಯಣ್ ಅವರು, ಆಮೇಲೆ ಲೋಕಲ್ ಲೀಡರ್ಸ್ ಆದಂತಹ ಕೌನ್ಸಿಲರ್ಗಳು ಎಲ್ಲ ಬಂದಿದ್ದಾರೆ, ಇನ್ನು ಬರೋದು ಇದ್ದಾರೆ. DCP ಮಂಜುನಾಥ್ ಸರ್ ಅವರು ಬಂದಿದ್ರು.